ಇಲ್ಲಿ ನಾಗಪ್ಪ ಸಮುದ್ರ ಮೇಲಿದಾರಂತ. ಒಂದು ನಾನೇ ಇದಂದ್ರೆ ಇದೆ ಮುಂದಿನ ಹಂದಿ ಕಡೆಯಿಂದ ಇಲ್ಲಿವರೆಗೂ ಸ್ವಿಮ್ಮಿಂಗ್ ಮಾಡ್ಕೊಂತ ಬಂದು ತಪಸ್ ಮಾಡಿದ್ರಂತಿಲ್ಲ 3 days. ಟ್ಯಾಚು ನಮಸ್ಕಾರ, ನಾನು ಗರ್ಲ್ ಬೈಕ್ ಕುಮಲ್. ಸೊ ನಾವೆಲ್ಲಿ ಬಂದೇವಪ್ಪ ಅಂತಂದ್ರೆ ನಾಗರ್ಕೋಯಿಲ್. ಇಲ್ಲಿ ನಾಗಪ್ಪ ಸಮುದ್ರ ಮೇಲಿದಾರಂತ. ಇಲ್ಲಿ ಪ್ರಸಾದ ಉಸುಕ್ ಕೊಡ್ತಾರಂತ. 6 months ಬ್ಲ್ಯಾಕ್ ಇರ್ತೈತಂತ, 6 months ವೈಟ್ ಇರ್ತೈತಂತದ. ಸೊ ನೋಡೋಣ ಹೆಂಗೈತೆ ಗುಡಿ. ನಿಜ ಪ್ರಸಾದ ಒಳಗೆ ಉಸುಕ್ ಕೊಡ್ತಾರ. ಇಲ್ಲೈತೆ ನೋಡ್ರಿ, ಈಗ ಸದ್ಯ ಬ್ಲ್ಯಾಕ್ ಐತದ ಉಸುಕು, ಗಂಧ ಮತ್ತು ಉಸುಕ್ ಕೊಡ್ತಾರ. ಆಮೇಲೆ ಒಂದು ಸ್ವಲ್ಪ ಹೂವು ಕೊಡ್ತಾರೆ. ಇಲ್ಲೈತೆ ಗುಡಿ ಒಳಗೆ ಫೋಟೋಗ್ರಾಫ್ ಎಲ್ಲ ಇರಲಿಲ್ಲ ನೋಡ್ರಿ. ಏನೋ ಮಾಡತ್ತಾರೆ ಇಲ್ಲಿ ನಾಗಪ್ಪ ಎಲ್ಲ ಅಲ್ಲ ಆಂಟಿ ಏನೋ ಮಾಡತ್ತಾರೆ. ಸೊ ಭಾಳ ಪವರ್ಫುಲ್ ಐತಂತಪ್ಪ ಇದು ನಾಗಪ್ಪ. ಅಲ್ಲೈತೆ ಗುಡಿ. ಆ್ಯಕ್ಚುಲಿ ಇದೆಲ್ಲ ಮೇನ್ ಗುಡಿ, ಆ ಕಡೆ ಪಕ್ಕ ಇನ್ನೊಂದು ಗುಡಿ ಐತೆ, ಅದು ಮೇನ್ ಗುಡಿ, ಇದು ಸೆಕೆಂಡ್ ಗುಡಿ. ಹೋ ಇಲ್ಲಿ ಇದು ಐತಿ ಬಾವಿ. ಎಲ್ಲ ಕಡೆ ನಾಗಪ್ಪನ ಕುಂದಿರ್ತಾರೆ. ಈಗ ಜಸ್ಟ್ ನಾಗರ್ಕೋಯಿಲ್ ದರ್ಶನ ಮಾಡ್ಕೊಂಡು ಇವಾಗ ಆ ಕಡೆ ಹೊಂಟೈತಪ್ಪ ಅಂತಂದ್ರೆ ಸುಚೇಂದ್ರಮ್ಗೆ ಹೊಂಟೈತಿ. ವೈ ಬಿಕಾಸ್ ಅಲ್ಲಿ ಒಂದು ದೇವಸ್ಥಾನ ಐತಿ. ಅಲ್ಲಿ 3 ದೇವ್ರು ಅದಾವೆ, ಬ್ರಹ್ಮ ವಿಷ್ಣು ಶಿವ. ಸೊ ಆ ದೇವಸ್ಥಾನ ನೋಡ್ಕೊಂಡು ಮತ್ತೆ ವಾಪಸ್ ಕನ್ಯಾಕುಮಾರಿ ಹೋಗಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಐತಲ್ಲ ಅದು ನೋಡಿಕೊಂಡು ಮತ್ತೆ ವಾಪಸ್ ಇವತ್ತು ಮೋಸ್ಟ್ ಪ್ರಾಬ್ಲಿ ರಾಮೇಶ್ವರಂ ಹೋಗ್ಬೇಕು. ಸೊ ಲೆಟ್ಸ್ ಸಿ. In 200 meters, turn destination. ಸೊ ಇದು ಸುಚೇಂದ್ರಂ ಇದು ದೇವಸ್ಥಾನ. ಇಲ್ಲಿ ಒಳಗಡೆ ಫೋಟೋಗ್ರಾಫಿ ಅಲ್ಲವಿಲ್ಲ. ಒಳಗೆ ಹೋಗಿ ಬಂದು ಮತ್ತು ವ್ಲಾಗ್ ಒಳಗೆ ಸಿಗ್ತೀನಿ. ಸೊ ಈಗ ಜಸ್ಟ್ ತಾಮಿರಾ ರೆಸ್ಟೋರೆಂಟ್ ಅಂತ ಒಂದು ಇತ್ತು, ಅಲ್ಲಿ ಬ್ರೇಕ್ಫಾಸ್ಟ್ ಕಮ್ ಲಂಚ್ ಬ್ರಂಚ್ ಮಾಡಿದ್ವಿ. ಬಿಕಾಸ್ ಇವತ್ತು ಸ್ವಲ್ಪ ಲೇಟ್ ಆಗಿತ್ತಲ್ಲ, ಅದಕ್ಕೋಸ್ಕರ ಬ್ರಂಚ ಮಾಡಿಬಿಟ್ವಿ. ಇಲ್ಲಿಂದ ನಾವೆಲ್ಲಿ ಹೊಂಟೀವಪ್ಪ ಅಂತಂದ್ರೆ ವಿವೇಕಾನಂದ ಅದು ರಾಕ್ ಮೆಮೋರಿಯಲ್ ಐತಲ್ಲ ಅಲ್ಲಿ ಹೊಂಟೀವಿ. ಸೊ ಈ ಟಿಕೆಟ್ ಪರ್ ಹೆಡ್ 100 rupees, 400 rupees ಆಯ್ತಾ. ಸೊ ಇಲ್ಲಿಂದ ಹಿಂಗೆ ದಾರಿ ಐತಿ. ಬೋಟ್ ಹತ್ರ ತೋರಿಸ್ತೀನಿ ಬೋಟ್ ಹೆಂಗೈತಿ ಅಂತಂದು. ಇಷ್ಟು ಜನ ಇರ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ಫುಲ್ ಅಂದರೆ ಫುಲ್ ಎಲ್ಲ ಇದೆಲ್ಲ ಮಾಡಾರ, ಕಿವಿಗೆಲ್ಲ ಲೈನ್ಸ್ ಎಲ್ಲ ನೀಟಾಗಿ ಮಾಡಿ ಗ್ರಿಲ್ ಹಾಕಿ ನೀಟಾಗಿ ಮಾಡಾರ. ಇಲ್ಲಿ ಕುಂತೈತಿ ಬೋಟ್ ಒಳಗೆ ಹೆಂಗಂತ ನೋಡಂಗೆ. ಲೈಫ್ ಜಾಕೆಟ್ ಎಲ್ಲ ಮುಳುಗ ಹೊಂಟಾನ. ಅವ್ನು ಕರೆಕ್ಟ್ ಕುಂತಿದ್ದ. ಅದು ನಾನೇ ಇದಂದ್ರೆ ಇದೆ ಮುಂದಿನ ಹಂದಿ. ಅದು ಸ್ಟ್ಯಾಚು ತಿರುವಲ್ಲೂವರ. ಇಲ್ಲಿ ವಾಪಸ್ ಬೋಟಿಗೆ ನೋಡಿ, ಇಲ್ಲಿ ವಾಪಸ್ ಬೋಟಿಗೆ ಹೋಗಕ್ಕೆ ಎಷ್ಟು ಜನ. ಸೊ ಇಲ್ಲಿ ಮತ್ತೆ ಟಿಕೆಟ್ ತಗೋಬೇಕಾ? 30 rupees ಈಚ್. ಸೊ 120 ಕೊಟ್ಟು ಮಾಲ್ ಹೊಂಟೈತಿ. ಇದು ತಗೋಪ್ಪ. ಸೊ ಇಲ್ಲಿ ಡ್ರೋನ್ ಅದಾವಿಲ್ಲ. ಸೊ ಅಲ್ಲೈತಿ ಸ್ಟ್ಯಾಚು, ಇಲ್ಲೇ ದೇವಸ್ಥಾನ. ಇದರದ್ದು ಏನು ಸ್ಟೋರಿ ಅಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದವರು ಆ ಕಡೆಯಿಂದ ಇಲ್ಲಿವರೆಗೂ ಸ್ವಿಮ್ಮಿಂಗ್ ಮಾಡ್ಕೊಂತ ಬಂದು ತಪಸ್ ಮಾಡಿದ್ರಂತಿಲ್ಲ 3 days. ಎದಕ್ಕಪ್ಪ ಅಂತಂದ್ರೆ ನಂದು ಪೂರಾ ಲೈಫ್ ನಾನು ಹ್ಯುಮ್ಯಾನಿಟಿಗೆ ಸರ್ವ್ ಮಾಡೋಕ್ಕೆ ಡೆಡಿಕೇಟ್ ಮಾಡ್ತೀನಿ ಅಂತಂದು ಹೇಳಿ ಅವ್ರು ಇಲ್ಲಿ ಬಂದು ತಪಸ್ ಮಾಡಿದ್ರಂತ. ಅದಕ್ಕೋಸ್ಕರ ವಿವೇಕಾನಂದ ರಾಕ್ ಮೆಮೋರಿಯಲ್ ಅಂತ ಕರೆಯೋದು. ಅಲ್ಲಿ ತಿರುವಲ್ಲೂವರ್ ಅವ್ರ ಸ್ಟ್ಯಾಚು ಮಾಡ್ಯಾರ. ಅದು ಕರೆಕ್ಟಾಗಿ ಹೇಳಕ್ಕೆ ಬರೋದಿಲ್ಲ. ಬಿಗಿ ಸ್ಪೆಲ್ ರಾಂಗ್ ಮಾಡಿದ್ರೆ ಐ ಆಮ್ ಸಾರಿ. ಆ ಕಡೆ ಹೋಗೋಣ, ಫಸ್ಟ್ ಈ ಕಡೆ ಹೋಗೋಣ ಅಂತ ಹೇಳ್ರಿ. ಇಲ್ಲೇ ದೇವಸ್ಥಾನ ಐತೆ ಒಳಗೆ. ಲೆಟ್ಸ್ ಗೋ ಆ್ಯಂಡ್ ಕಮ್. ಈ ಕಡೆ ಐತಿ ಶ್ರೀಲಂಕಾ, ಈ ಸೈಡ್ ಐತಿ. ಸೊ ಈ ಕಡೆ ಇರೋದು ಅರೇಬಿಯನ್ ಸಿ, ಇದ್ರ ಹಿಂದೆ ಆ ಸೈಡ ಇದು ಇಂಡಿಯನ್ ಓಷನ್. ಈ ಕಡೆ ಇರೋದು ಬೇ ಆಫ್ ಬೆಂಗಾಲ್. ಸೊ ಹಿಂಗೆ 3 ಇದಾವೆ ಈ ಕಡೆ. 1 2 3
ಮೆಮೋರಿಯಲ್ ಇಂತ್ರ ಈ ಕಡೆ ಸ್ಟ್ಯಾಚು ಕಡೆ ಹೋಗಕ್ಕೆ ಒಂದು ಬ್ರಿಡ್ಜ್ ಮಾಡ್ಯಾರ. ಆ ಬ್ರಿಡ್ಜ್ ಒಳಗ ನೋಡಿ ಟ್ರಾನ್ಸ್ಪರೆಂಟ್ ವಾಕ್ ಗ್ಲಾಸ್ ಮಾಡ್ಯಾರ. ವೇವ್ಸ್ ಎಂತ ಸೆಕ್ಸಿ ಬರತ್ತಾವ. ಅಲ್ಲಿಂತ್ರ ಇಲ್ಲಿ ಮಟ್ಟ ಬ್ರಿಡ್ಜ್ ಐತಿ. ಇಲ್ಲಿ ಸ್ಟ್ಯಾಚು ಐತಿ. ಟ್ಯಾಚು ಅವ್ರದ್ದು ಟ್ಯಾಚು ನಂದು ಸ್ಟ್ಯಾಚು. ಅಲ್ಲಿ ಮೇಲೆ ಹೋಗಕ್ಕೆ ಸ್ಪೇಸ್ ಐತಿ. ಲೆಟ್ಸ್ ಗೋ. ಅಲ್ಲಿ ಯಾರೋ ರಾಂಡಮಾಗಿ ಹಾಯ್ ಮಾಡತ್ತಾರ ನಂಗೆ. ಆಯ್ತು ನೋಡಿ ಸ್ಟ್ಯಾಚು ಫಸ್ಟ್ ಟೈಮ್ ಇಲ್ಲ ಐತಿ. ಸ್ಟ್ಯಾಚು ಹೋಗೋ ವೇ ಲೆಫ್ಟ್. ಇಲ್ಲ ಐತೆ ಅದು ಸ್ಟ್ಯಾಚು ಭಾಳ ದೊಡ್ಡದಿಲ್ಲ, ಸ್ವಲ್ಪ ದೊಡ್ಡದೈತಿ. ಇಲ್ಲೈತಿ ಇಲ್ಲಿಂತ್ರ ಅದು ಆ ಕಡೆ ಅದು ಎಂತ ರಾಕ್ ಮೆಮೋರಿಯಲ್. ಇಲ್ಲೈತಿ ಗ್ಲಾಸ್ ಬ್ರಿಡ್ಜ್ ಮಿಡಲ್. ಸೊ ಇಲ್ಲಿಂತ್ರ ಅಲ್ಲಿಗಿಂತ ಇಲ್ಲಿ ವಿಂಡ್ ಬ್ಲಾಸ್ಟ್ ಜಾಸ್ತಿ ಜೋರ್ ಐತಿ ಭಾಳ. ನಾನು ರಾಮು ಹಾರಾತೇವಿ, ಇವರಿಬ್ರು ಬರತ್ತಾರ. ನೋಡ್ರಿ ಎಲ್ಲರೂ ಹೆಂಗೆ ಬರತ್ತಾರ. ಸೊ ಇವಾಗ ನಾವು ಇಲ್ಲಿಂತ್ರ ಹೊಂಟ್ವಿ ಕೆಳಗೆ. ಒಂದು ರೌಂಡ್ ಹೊಡೆದು ಹಿಂಗೆ ಕೆಳಗೆ ಇಳಿಯತ್ತೀವಿ. ಇಲ್ಲಿಂತ್ರ ಆ ಕಡೆ ಇಂತ್ರ ಇನ್ನು ದಿಸ್ ಇಸ್ ಔಟ್. ಈ ಕಡೆ ಅಂತ ಕೆಳಗೆ ಹೊಂಟೀವಿ. ಸೊ ಕೆಳಗೆ ಹೋಗಿ ಸಿಗ್ತೀವಿ ಬಿಕಾಸ್ ಇಲ್ಲಿ ಭಾಳ ಜೋರು ಗಾಳಿ ಐತಿ. ಸೊ ವಾಪಸ್ ಮತ್ತೆ ಬೋಟಿಗೆ ಹೊಂಟಿವಿ. ಲೈಫ್ ಜಾಕೆಟ್ ಹಾಕೊಂಡು ಬೋಟಿಗೆ ಬೋರ್ಡ್ ಆಗೋಣ. ಮತ್ತು ವಾಪಸ್ ಅಲ್ಲಿ ಇಳಿಯೋದು. ಕೈ ಭಾಳ ಖರಾಬ್ ಹೊತ್ತು ಬಿತ್ತು. ಇಲ್ಲಿ ಹೊಂಟೇವಿ. ಫುಲ್ ಅಂದರೆ ಫುಲ್ ಎಕ್ಸಾಸ್ಟೆಡ್. ಲಿಟ್ರಲಿ ಸ್ವಲ್ಪ ಎನರ್ಜಿ ಉಳಿದಿಲ್ಲ. ಅಲ್ಲಿ ಗಾಳಿ ಅಲ್ಲಿಂದ ಒಟ್ಟರೆ ನಡೆದು ವಾಪಸ್ ಹೋಗ್ಬೇಕಂತಂದರೆ ಫುಲ್ ಸುಸ್ತಾಕೈತಿ. ವಾಪಸ್ ಇವಾಗ ಸ್ವಲ್ಪ ಫ್ರೆಶ್ ಇಷ್ಟ ಆಗಿ ಸ್ವಲ್ಪ ಫ್ರೆಶ್ ತಗೋಣ. ಮತ್ತು 360 ಕಿಲೋಮೀಟರ್ಸ್ ಮತ್ತೆ ಹೋಗ್ಬೇಕು. 360 ಅಲ್ಲ 360. ಈಗ ಏನಾಗಿತ್ತಪ್ಪ ಅಂದ್ರೆ ನಾವ ಒಂದು ರೂಟಿಗೆ ಬಂದೇವಿ, ಅವರ ಒಂದು ರೂಟಿಗೆ ಬಂದಾರ. ಇಲ್ಲದಾರ ನೋಡ್ರಿ ಮಹಾಶಯಗಳು. ಈಗ ಬಂದಾರ ಎಲ್ಲೆಲ್ಲೋ ರೋಡ್ ತಪ್ಪಿಸ್ಕೊಂಡು ಈಗ ಬಂದಾರ. ಈ ಕಡೆನ ಮಾತುಕತೆ ಮಾಡತ್ತಾರ. ಫುಲ್ ರಾಂಗ್ ರೂಟಿಗೆ ಹೋಗ್ಬಿಟ್ಟಾರ. ಅಪೋಸಿಟ್ ಡೈರೆಕ್ಷನ್. ಇವು ಗಾಡಿ ಹೊಡ್ಯಾಕಿದ್ದ. ಇವ ಹಿಂಗೆ ಕುತ್ಕೊಂಡಿದ್ದ. ಮಾಪ್ ಹೇಳೋ ಇವ ರಾಂಗ್ ಮಾಪ್ ಹೇಳೋರು ಎಲ್ಲರೂ. ಒಬ್ಬರು ಸೀದಾ ಮಾಪ್ ಹೇಳೋಂಗಿಲ್ಲ. ಎಲ್ಲರೂ ನೂಬದಾರ ಮಾಪ್ ಹೇಳೋದ್ರೊಳಗೆ. ಮ್ಯಾಪ್ ಯಾರು ರೀಡ್ ಮಾಡತ್ತಿದ್ರು? ಮ್ಯಾಪ್ ಯಾರು ರೀಡ್ ಮಾಡತ್ತಿದ್ರು? ಅದು ರಾಂಗ್ ರೂಟ್ ಹೋಗಿದ್ದು ಯಾರು? ಹಿಂದೆ ಯಾರು ಕುಂತಿದ್ರು ಅವಾಗ ನಾ ಕುಂತಿದ್ದೆ. ರಾಂಗ್ ರೂಟ್ ಅಲ್ಲ, ಬೈಪಾಸ್ ಅವ ಹೊಡ್ಯಾತಿದ್ದ. ನಾ ಕಿಶೆದಾಗ ಇಟ್ಕೊಂಡು ಕುಂತಿದ್ದೆ. ವಾ ಬೇಟೆ ವಾ. ಮ್ಯಾಪ್ ಏ ಬಾಲಿ